ಯಾಕೆ ನೀನು ಅವರೋ ಜಗಳ ಗಂಟೆ ಇದ್ರೆ ನನಗೇನು ಸಂಬಂಧ? ನಾ ಮದುವೆ ಆಗತ್ತಿದ್ದು ರಾಹುಲ್ನ, ನಾ ಇಬ್ರು ಚಲೋ ಇರ್ತೀವಿ. ಅವ್ರವ ಗಾಡಿ ಇದ್ರ ಆಕೆ ಪಾಡಿಗೆ ಹಾಕಿರ್ತಾಳ, ನಮ್ಮ ಪಾಡಿಗೆ ಅಲ್ಲವ. ಈಗ ಯಾರು ಜಾತಿ ನೋಡ್ತಾರಿ ನಾವ ಲವ್ ಮ್ಯಾರೇಜ್ ಒಳಗ ಜಾತಿ ಗೀತೆ ಅದೆಲ್ಲ ಅವಾಗಿತ್ತು. ಈಗ ಏನಿಲ್ಲ, ನಾವು ಇಷ್ಟಪಟ್ಟವ್ರನ್ನ ನಾವು ಆರಾಮಾಗಿ ಮದ್ವೆ ಆಗ್ಬೋದು ಬೇ ಯವ್ವ. ನೀ ಯಾಕೆ ಹಿಂದಿನ ಕಾಲ ಥರ ಯೋಚನೆ ಮಾಡಾಕತ್ತಿದಿ ಅವ್ವ? ನೀ ಯಾಕೆ ಇಷ್ಟು ಯೋಚನೆ ಮಾಡಾಕತ್ತಿದಿ? ನಾವು ಮದ್ವೆ ಆಗಿ ಮೇಲೆ ಇಲ್ಲಿ ಇರಂಗಿಲ್ಲವ, ನಾವು ಅಮೇರಿಕದೊಳಗೆ ಇರ್ತೀವಿ, ಆರಾಮ್ ಮಸ್ತಾಗಿ ಎಂಜಾಯ್ ಮಾಡ್ತೇವೆ ಲೈಫ್ನ. ಈ ಅತ್ತಿ ಕಡೆ ನಾವೇನು ಸಿಕ್ಕೋನಂಗಿಲ್ಲ, ನಾನು ನನ್ನ ಗಂಡ ಪ್ರೈವೇಟೇ ಇರ್ತೀವಿ ಅವ್ವ. ನೀ ಏನು ಯೋಚನೆ ಮಾಡಬೇಡ, ನಾವು ಅವ್ನ ಜೊತೆಗೆ ಆರಾಮ್ ಇರ್ತೀನಿ ಅವ್ವ. ಗೌರ್ಮೆಂಟ್ ಜಾಬ್ ಇಲ್ಲ ಅಂದ್ರೆ ಏನಾತ್ ಬೇ, ಪ್ರೈವೇಟ್ ಜಾಬ್ ಐತಿ, ನಾವು ಚಂದಗನೇ ಇರ್ತೀವಿ. ಆ ಜಾಬ್ ಈ ಜಾಬ್ ಅಂತಿಲ್ಲವ. ಅವ್ನ ಮನಸ್ಸು ಭಾಳ ಚಲೋ ಐತಿ, ನನ್ನ ಚಲೋ ನೋಡ್ಕೊಂತಾನ. ಒಂದೇ ಸಲ ಹ್ಞೂ ಅಂದ್ಬಿಡು ಬೇ ಅವ್ವ, ಪ್ಲೀಸ್ ಬೇ. ಅವ ನನಗೆ ಭಾಳ ಇಷ್ಟ ಆಗ್ಯಾನ. ಅವ ಕರ್ರಗ ಇದ್ರು ಭಾಳ ಲಕ್ಷಣ ಅದಾನವ್ವ, ಹೈಟ್ ಇದ್ರು ಪರವಾಗಿಲ್ಲ, ನನಗೆ ಮ್ಯಾಚ್ ಹಾಕನ. ಪ್ಲೀಸ್ ಬೇ, ಬೇಡ ಅನ್ಬೇಡ ಅವ್ವ. ನೀ ಸಂಬಂಧಿಕರಿಗೆ ಹೆಂಗೆ ಹೇಳಿಪ್ಪ ನನ್ನ ಮಗಳಿಗೆ ಲವ್ ಮ್ಯಾರೇಜ್ ಅಂತ ವಿಚಾರ ಮಾಡಕತ್ತಿ, ಹೌದಿಲ್ಲ? ಹಂಗೆ ವಿಚಾರ ಮಾಡಬೇಡ. ನೀ ಏನು ಹೇಳಿ ಗೊತ್ತೇನ? ಇಲ್ಲ ಅರೇಂಜ್ ಮ್ಯಾರೇಜ, ನಾನು ನೋಡಿದ ಹುಡುಗ ಅಂತ ಹೇಳಿಬಿಡಲ್ಲ. ನಂದು ಲವ್ ಮ್ಯಾರೇಜು ಆಕೈತಿ, ಮಂದಿ ಮುಂದೆ ಅರೇಂಜ್ ಮ್ಯಾರೇಜು ಅಂದಂಗೆ ಆಕೈತಿಲ್ಲ, ಮತ್ತೆ ವಿಚಾರ ಮಾಡ್ತಿ? ಹ್ಞೂ ಅಂದ್ಬಿಡವ ಪ್ಲೀಸ್ ಅವ್ವ, ಪ್ಲೀಸ್.